ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಾವಿಲ್ಲೇ ದರ್ಶನ್ ಹೋಟೆಲ್ಗೆ ಬಂದೇವಲ್ಲ, ಇಲ್ಲಿ ಹೆಂಗಂದ್ರೆ ಬಫೆ ಸಿಸ್ಟಮ್. ಸೊ ಒಬ್ಬರಿಗೆ 300 ರುಪೀಸ್. ಹಾಗಾಗಿ ಇಲ್ಲಿ ನೋಡ್ಬೇಕಂತೇಳಿ ಟ್ರೈ ಮಾಡತ್ತೀವಿ. ಒಬ್ರಿಗೆ 300 ರುಪೀಸ್. ಇಲ್ಲೇನು ನೋಡತ್ತಿರಲ್ಲ, ಇದು ಹೋಟೆಲ್ ಆಂಬಿಯನ್ಸ್. ಇಲ್ಲೇ ಫುಡ್ ಕೋರ್ಟ್ ಗತೆ ಮಾಡಿದ್ರು ಅವರು. ಒಬ್ರಿಗೆ 300. ಇಲ್ಲೇ ಫುಡ್ ಅಂತೂ ಭಾಳ ಮಸ್ತ್ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಹೋದ್ಕೂಳೆ ನಾವು ಇಡ್ಲಿ, ಆಮೇಲೆ ಫ್ರೂಟ್ಸ್ ಇಟ್ಟಿದ್ರು. 2 ನಮೂನಿ ಫ್ರೂಟ್ಸ್, ಇಡ್ಲಿ, 2 ನಮೂನಿ ಚಟ್ನಿ, ಅವಲಕ್ಕಿ, ಇನ್ನೂ ಭಾಳ ವೆರೈಟಿ ಇದ್ದು. ನಾವು ಫಸ್ಟ್ ಇಡ್ಲಿಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಇಡ್ಲಿ ಅಂತೂ ಟೇಸ್ಟಿ ಇತ್ತು ಭಾಳ, ಆಮೇಲೆ ಸಾಫ್ಟು ಇದ್ದು. ನಾವು 2-3 ಕಡೆ ಹೋಟೆಲ್ ಟ್ರೈ ಮಾಡಿದ್ವಲ್ಲ, ಅಷ್ಟು ಚಲೋ ಅನ್ನಿಸ್ಲಿಲ್ಲ. ಇಲ್ಲಿ ಬ್ರೇಕ್ಫಾಸ್ಟ್ ಅಂತೂ ಭಾಳ ಚಲೋ ಇತ್ತು. ಫಸ್ಟ್ ಇಡ್ಲಿ, ಫ್ರೂಟ್ಸ್, ಚಟ್ನಿ ಅದು ತೊಗೊಂಡ್ವಿ. ಅದಾದ್ಮೇಲೆ ಇದನ್ನು ತಿಂದ್ವಿ ನಾವು. ಟೇಸ್ಟಿ ಇತ್ತು. ಆಮೇಲೆ ಬೇರೆ ಫುಡ್ ಟ್ರೈ ಮಾಡೋಣ ಅಂತ ಬೇರೆ ಕಡೆನೂ ಟ್ರೈ ಮಾಡಿದ್ವಿ ನಾವು. ಬೇರೆ ಕಡೆ ಒಂದೊಂದು ಆರ್ಡ್ರ್ ಮಾಡೋದು ತಿನ್ನೋದಕ್ಕಿಂತ 300 ಕೊಟ್ಟು ಎಲ್ಲ ವೆರೈಟಿ ಇಲ್ಲಿ ಬಂದು ತಿನ್ನೋದು ಭಾಳ ಚಲೋ ಇತ್ತು. ಯಾಕಂದ್ರೆ ಊಟಿ ಒಳಗೆ ಅಷ್ಟು ಬ್ರೇಕ್ಫಾಸ್ಟ್ ಸರಿ ಅನ್ನಿಸ್ಲಿಲ್ಲ ನಮಗೆ. ಅದು ಇಡ್ಲಿ ಎಲ್ಲ ತಿಂದಾದ್ಮೇಲೆ ಲೈವ್ ದೋಸೆ ಕೌಂಟರ್ ಇತ್ತು. ನಾವು ಯಾವ ದೋಸೆ ಹೇಳ್ತೀವಲ್ಲ ಆ ದೋಸೆ ಹಾಕ್ಕೊಡ್ತಾರೆ ಅವ್ರು. ನಾವು ಇಲ್ಲಿ ಅವರಿಗೆ 2 ಮಸಾಲ ದೋಸೆ ಹಾಕಕ್ಕೆ ಹೇಳಿದ್ವಿ. ಅದಾದ್ಮೇಲೆ ಇಲ್ಲಿ ಪಕೋಡ ಇಟ್ಟಿದ್ರು, ವಾಟರ್ ಮೆಲನ್ ಜ್ಯೂಸ್, ವೆನಿಲಾ ಮಿಲ್ಕ್ ಶೇಕ್ ಇದನ್ನೆಲ್ಲ ಇಟ್ಟಿದ್ರು. ನಾವು ದೋಸೆ ಮತ್ತು ವಾಟರ್ ಮೆಲನ್ ಜ್ಯೂಸ್ ಅದೆಲ್ಲ ತೊಗೊಂಬಂದ್ವಿ. ಅದಾದ್ಮೇಲೆ ನಾವು ಪರೋಟ ಮಾಡತ್ತಿದ್ರು, ಪರೋಟ ತೊಗೊಂಬಂದ್ವಿ. ಪರೋಟ ಒಳಗೂ 2 ವೆರೈಟಿ ಇತ್ತು. ಅದಾದ್ಮೇಲೆ ಬ್ರೆಡ್ ಜಾಮ್, ಬ್ರೆಡ್ ಬಟರ್ ಇದನ್ನೆಲ್ಲ ಇಟ್ಟಿದ್ರೆ ಇದು ಟೇಸ್ಟಿ ಇತ್ತು. ಹೌ ಇಸ್ ಹೋಟೆಲ್ ಚಲೋ ಐತಿ. ಆಮೇಲೆ ನಿಮಗೆ ಭಾಳ ನಮೂನಿ ಎಲ್ಲ ಸಿಗ್ತಾವೆ. ವೆರೈಟಿ ಅಂತೂ ಒಂದು ಕಡಿಮೆ ಅಂದರೂ ಒಂದು 10 ನಮೂನಿ ಅದಾವೆ. ಇಟ್ಸ್ ಗುಡ್. ಇಂತೇನಾದನ್ನು ಸ್ಯಾಂಡ್ವಿಚ್ ಈಗ ಮತ್ತೇನದಾವ? ದೋಸೆ ಐತಿ. ಆಮೇಲೆ ವೆರೈಟಿ ಆಫ್ ದೋಸೆ ಆ್ಯಕ್ಚುಲಿ. ಚೋಕೋ ಫ್ಲೇಕ್ಸು, ಆಮೇಲೆ ಕಾರ್ನ್ ಫ್ಲೇಕ್ಸು, ಇಡ್ಲಿ, ದೋಸೆ, ವಡ, ಏನು ಬೇಕು ನೀವು ಎಲ್ಲ ಐತಿ ಇಲ್ಲಿ. ಆಮೇಲೆ ಒಬ್ಬರಿಗೆ 300. ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಈಗ ನಾವು ತೆಳಗೆ ಹೊಂಟಿದ್ವಿ. ಈ ಹೋಟೆಲ್ ಹೆಸರು ದರ್ಶನ್. ಇದು ಊಟಿ ಲೇಕ್ ಅಪೋಸಿಟ್ ಐತಿ. ಭಾಳ ಮಸ್ತ್ ಐತಿ. ಆ್ಯಕ್ಚುಲಿ ನಾವು ಹೋದ ದಿವ್ಸ ಇಲ್ಲೇ 5500 ಇತ್ತು ರೂಮ್ ರೆಂಟ್. ಆಮೇಲೆ ಅದು ಚೇಂಜ್ ಆಗ್ತಿರ್ತದೆ ಅಂತ ಹೇಳಿದ್ರು ಅವರು. ಇಲ್ಲೇ ನಾವು ಬಿಲ್ ಕೊಡಾಕತ್ತೇವಿ. ಇಬ್ಬರದು ಸೇರಿ 600 ರೂಪಾಯಿ ಆಗಿತ್ತು. ಬಿಲ್ ಕೊಟ್ಟು ಈಗ ಬೇರೆ ಕಡೆ ಹೊಂಟೇವಿ. ಈಗ ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ನಾವು ಪೈಕಾರ ಕಡೆ ಹೊಂಟೇವಿ. ನಮಗೆಲ್ಲರಿಗೂ ರಾಜ ಹಿಂದೂಸ್ತಾನಿ ಎಷ್ಟು ಫೇಮಸ್ ಐತೆ ಅಂತ ಗೊತ್ತು. ಆಮೇಲೆ ಅದ್ರ ಹಾಡೂ ಎಷ್ಟು ಫೇಮಸ್ ಅದಾವ. ಈಗಿದು ನೋಡ್ರಿ, ಇದು ರಾಜ ಹಿಂದೂಸ್ತಾನಿ ತೆಗೆದಿದ್ದು ಮೂವಿ ತೆಗೆದಿದ್ದು ಸ್ಪೇಸ್ ಇದೆ. ಇಲ್ಲೇ ಇದೇ ಸ್ಪಾಟ್ನಾಗನ ಎಲ್ಲ ಶೂಟಿಂಗ್ ಆಗೈತೆ. ಇದು ಗೋಲ್ಫ್ ಗ್ರೌಂಡ್. ಇಲ್ಲೇ ಬಂದವರು ಶೂಟಿಂಗ್ ಮಾಡಿದ್ರು. ಎಷ್ಟು ಸಲ ನೋಡಿದ್ವಿ. ಹೌದಾ? ರೋಡ್ ಮೇಲೆ ಸೂಪರ್. 8:45ಗೆ ನಾವು ಬಾರ್ಡರ್ ಕ್ರಾಸ್ ಮಾಡ್ತೀವಿ. ಮೈಸೂರು ಬೆಂಗಳೂರು ಟ್ರಾಕ್ ಮಾಡ್ಬಿಟ್ಟು ಬಾರ್ಡರ್ ಕ್ರಾಸ್ ಮಾಡುವಾಗ ಅಂದ್ರೆ 9 o'clock ಗೇಟ್ ಕ್ಲೋಸ್ ಅಲ್ಲ ಸರ್ ಅದು? ಬಾರ್ಡರ್ ಹೆಂಗ 8:45 ಕ್ರಾಸ್. ಎಷ್ಟೊತ್ತಾಗುತ್ತೆ ಸರ್ ಇಲ್ಲಿಂದ ಬಾರ್ಡರ್? ಅಂದ್ರೆ ಈಗ ಊಟಿಯಿಂದ ಆ ಬಾರ್ಡರ್ ಕ್ರಾಸ್ ನಾವು ರಾಜ ಹಿಂದೂಸ್ತಾನಿ ಫಿಲ್ಮ್ ಐತಲ್ಲ, ಆ ಶೂಟಿಂಗ್ ಸ್ಪಾಟ್ ನೋಡ್ಕೊಂಡು ಈಗ ಪೈನ್ ಫಾರೆಸ್ಟ್ ಕಡೆ ಹೊಂಟಿದ್ವಿ. ಹೋಗ್ಬೇಕಾದ್ರೆ ಬ್ಯೂಟಿಫುಲ್ ನೇಚರ್ ಇತ್ತು. ನೀವು ಒಂದ್ಸಲ ನೋಡ್ಬಿಟ್ರಿ ಇದನ್ನ. ಈಗ ನಾವು ಪೈನ್ ಫಾರೆಸ್ಟಿಗೆ ಬಂದೇವಿ. ಈ ಪೈನ್ ಫಾರೆಸ್ಟ್ ಅಂತಂದ್ರೆ ಇಲ್ಲಿಂದ ನಾನು ತೋರಿಸ್ತೇನೆ ಯಾವ ಮೂವಿ ಶೂಟ್ ಆಗೈತಿ, ಯಾವ ಮೂವಿ ಸಾಂಗ್ ಶೂಟ್ ಆಗೈತಿ ವಿಚಾರ ಮಾಡಿರಿ. ನಾನು ಮುಂದೆ ಈ ವಿಡಿಯೋದಾಗ ಹೇಳ್ತೇನೆ ನಿಮಗೆ. ಈಗ ನಾವಿಲ್ಲಿ ಬಂದೇವಿ. ಒಬ್ಬರಿಗೆ 30 ರೂಪಾಯಿ ಐತಿ. ಈಗ ಒಳಗೆ ಹೋಗ್ತೇವೆ ನಾವು. ಅಲ್ಲಿ ತನಕ ಒಳಗಿಂದೆಲ್ಲ ಡೀಟೇಲ್ಸ್ ತೋರಿಸ್ಬೇಕಾದ್ರೆ ನಮಗೆ ಹೇಳ್ರಿ ಯಾವ ಮೂವಿ ಸಾಂಗ್ ಇಲ್ಲಿ ಶೂಟ್ ಆಗೈತೆ ಅಂತೇಳಿ. ಇದು ಫೇಮಸ್ ಒನ್ ಇದೆ. ಇದು ನೋಡ್ರಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತೈತಿ. ಆ್ಯಕ್ಚುಲಿ ವಿಡಿಯೋದೊಳಗಿನಕ್ಕಿಂತ ರಿಯಲ್ ಒಳಗೆ ಇನ್ನೂ ಬ್ಯೂಟಿಫುಲ್ ಐತಿ. ಬರ್ರಿ ಮುಂದೆ ನೋಡ್ಕೊಂಬರೋಣ. सही जाए ना क्यों हर सुबह तू मेरी सांसों में समाए ना।
ಬೈ ನೌ ನಿಮಗೆ ಗೊತ್ತಾಗಿರ್ಬೋದು ಈ ಒಂದೇ ಉಸಿರಂತೆ ಇಂದು ನಾನು ನೀನು ಅಂತ ಹಾಡೈತಲ್ಲ, ಆ ಸಾಂಗಿಗೆ ಇಲ್ಲೇ ಶೂಟ್ ಮಾಡ್ಯಾರ. ಆಮೇಲೆ ಅಲ್ಲೇನು ದೂರ ಕಾಣಕತ್ತೈತಲ್ಲ, ಆ ಲೇಕ್ ದಂಡಿ ಮೇಲೂ ಅದನ್ನೆಲ್ಲ ವಿಡಿಯೋ ಮಾಡ್ಯಾರ ಅವ್ರು, ಎಲ್ಲ ಶೂಟ್ ಮಾಡ್ಯಾರ. ಅಲ್ಲೇ ಹಾರ್ಸ್ ರೈಡಿಂಗ್ನೂ ಐತಿ, ನೋಡಕ್ಕೆ ಭಾರಿ ಚಲೋ ಐತಿ. ಆಮೇಲೆ ಹಂಗೆ ರಶ್ನೂ ಭಾಳ ಐತಿ. ಇದು ನೋಡ್ರಿ ಅಲ್ಲೇ ರಶ್ ಎಲ್ಲ ಎಷ್ಟು ಮಂದಿ ಅದಾರ. ಮೋಸ್ಟ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇವ್ರನ್ನೆಲ್ಲರನ್ನೂ ಎಂಟ್ರಿ ಕೊಟ್ಟಿರಲಿಲ್ಲ ಅಂತ ಅನ್ಕೊತೀನಿ. ಇದು ನೋಡ್ರಿ ಇಲ್ಲಿ ಇದು ಶೂಟಿಂಗ್ ಮಾಡಿದ ಪ್ಲೇಸ್. ಎಲ್ಲರೂ ಫೋಟೋ ತಗೊಳಿದ್ರು ಬ್ಯುಸಿ ಆಗ್ಯಾರ. ಇದು ನೋಡ್ರಿ ಲಿಟ್ರಲಿ ನಿಮಗೆ ಒಂದು ಎಲ್ಲೋ ಅಬ್ರಾಡ್ ಹೋಗ್ಯಾನೆ ಅಂತ ಅನಿಸ್ತದೆ, ಯುರೋಪ್ ಎಸ್ಪೆಷಲಿ. ಅಷ್ಟು ಚಲೋ ನೇಚರ್ ಐತಿ. ತೆಳಗೇನೋ ಜಿಕ್ಕೊಂತ ಹೋದ್ವಿ, ಮ್ಯಾಲೆ ಬರೋದ್ರಾಗ ಎಷ್ಟು ಕೆಟ್ಟ ಟಯರ್ಡ್ ಆಗ್ಯಾವ ನೀವು ನೋಡ್ಬೋದು. ಇಲ್ಲೇ ತೇಕಾಕತ್ತೇವಿ. ಆ್ಯಕ್ಚುಲಿ ವಯಸ್ಸಾದವ್ರು ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವ್ರು ಹೋಗಲೇಬಾರ್ದಲ್ಲೇ. ಈಗ ನಾವು ಶೂಟಿಂಗ್ ಸ್ಪಾಟಿಗೆ ಬಂದೇವಿ. ಆಲ್ರೆಡಿ ಪೈನ್ ಫಾರೆಸ್ಟ್ ಒಳಗೆ ಇಳಿಬೇಕಾದ್ರೆ ಈಸಿಲಿ ಜಿಗದಾಡ್ಕೊತ ಇಳಿದ್ಬಿಟ್ವಿ. ಆದ್ರೆ ನಮಗೆ ಮುಂದೆ ವಾಪಸ್ ಹತ್ತಿ ಬರಬೇಕಾದ್ರೆ ಸಾಕಾಗಿ ಹೋಯ್ತು. ಯಾರಿಗಾರಿ ಬ್ರೀದಿಂಗ್ ಪ್ರಾಬ್ಲಮ್ ಅದು ಇದ್ರೆ ಅಲ್ಲಿ ಹೋಗ್ಬೇಡ್ರಿ, ಭಾಳ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಭಾಳ ಸ್ಟೀಪ್ ಐತೆ ಅದು.